ತುಂಬ ಟೇಸ್ಟಿಯಾಗಿ ಬರುತ್ತೆ, ಗರ್ಗರಿಯಾಗಿ ಬರುತ್ತೆ, ಹೆಲ್ತಿಗೆ ಭಾಳ ಒಳ್ಳೆಯದು. ಕೆಲವರು ಸೋಡಾ ಎಲ್ಲ ಹಾಕ್ತಾರೆ, ನಾವು ಆ ರೀತಿ ಹಾಕಲ್ಲ. ಹಾಯ್ ಗಾಯ್ಸ್, ಇವತ್ತು ನಾನು ಒಂದು ಐಟಮ್ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು ಬಿಸಿ ಬಿಸಿ ಪಕೋಡ ತೋರಿಸ್ತಾ ಇದ್ದೀನಿ. ಇದು ಚಿದಿಕ್ ಬೇಳೆಲಿ ಯಾವ್ಯಾವ ಐಟಮ್ ಬೇಕು ನಿಮಗೆ ಬನ್ನಿ ತೋರಿಸ್ತೀನಿ. ಈರುಳ್ಳಿ ಮತ್ತು ಕಡಲೆ ಹಿಟ್ಟು, ಚಿರೋಟಿ ರವೆ, ಕಾರ್ನ್ಫ್ಲೋರು, ಸೋಂಪಾಕಾಳು, ಅರಿಶಿಣದ ಪುಡಿ, ಅಚ್ಕಾರದ ಪುಡಿ, ಚಿದಿಕ್ ಬೇಳೆ, ಇದು ಹಸಿರು ಮೆಣಸಿಕಾಯಿಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ನುಗ್ಗೆ ಸೊಪ್ಪು, ಮತ್ತೀಗ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಬನ್ನಿ ಇವಾಗ ಯಾವ ರೀತಿ ಮಾಡೋಕ್ಕೆ ತೋರಿಸ್ತೀನಿ. ಇವಾಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ, 2 ಸ್ಪೂನ್ ಕಡಲೆ ಹಿಟ್ಟು ಹಾಕೊಳ್ಳೋಣ, ಮತ್ತು ಕಾರ್ನ್ಫ್ಲೋರು 1 ಸ್ಪೂನ್ ಹಾಕೊಳ್ಳೋಣ. ನಾನು ಅಕ್ಕಿ ಹಿಟ್ಟೇನು ತೊಗೊಂಡಿಲ್ಲ, ಇದೇ ಒಳ್ಳೆ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ. ಈಗ ಚಿರೋಟಿ ರವೆ 1 ಸ್ಪೂನ್ ಹಾಕೊಳ್ಳೋಣ, ಮತ್ತು ನುಗ್ಗೆ ಸೊಪ್ಪು ಹಾಕ್ಕೊಳ್ಳೋಣ 1 ಬೌಲು. ಇದು ತುಂಬ ಕ್ಯಾಲ್ಸಿಯಮ್ ಇರೋದ್ರಿಂದ ಹೆಲ್ತಿಗೆ ಭಾಳ ಒಳ್ಳೆಯದು. ಮತ್ತು ಇದು ಹಸಿರು ಮೆಣಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ 1 ಸ್ಪೂನ್ ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಸೋಂಪಾಕಾಳು, ಜೀರ್ಣಾಂಶ ಚೆನ್ನಾಗಾಗತ್ತೆ, ಹಾಗಾಗಿ ಸೋಂಪಾಕಾಳು ಹಾಕೋಣ. ಮತ್ತು ಇದು ಚಿದಿಕ್ ಬೇಳೆ 1 ಬೌಲ್ ಹಾಕೊಳ್ಳೋಣ. ಅವರೆಕಾಳಲ್ಲಿ ಚಿದಿಕ್ಸ್ಬಿಟ್ಟು ಇಟ್ಕೊಂಡಿರೋದು ಅದು. ಮತ್ತು ಇದು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ 1 ಸ್ಪೂನು, ಸ್ವಲ್ಪ ಅರಿಶಿನ, ರುಚಿಗೆ ಬೇಕಾದಷ್ಟು ಉಪ್ಪು. ಈಗ ಕಲಿಸ್ಕೊಳ್ಳೋಣ ಬನ್ನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ, ಗರ್ಗರಿಯಾಗಿ ಬರುತ್ತೆ, ಹೆಲ್ತಿಗೆ ಭಾಳ ಒಳ್ಳೆಯದು. ಕೆಲವರು ಸೋಡಾ ಎಲ್ಲ ಹಾಕ್ತಾರೆ, ನಾವು ಆ ರೀತಿ ಹಾಕಲ್ಲ. ಅಕ್ಕಿ ಹಿಟ್ಟು ಕೂಡ ಹಾಕಿಲ್ಲ, ಅದರ ಬದಲು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಈಗ ಅವರೆಕಾಳು ಕಾಲದಲ್ಲಿ ಚಿದಿಕ್ ಬೇಳೆ ಮಾಡಿಕೊಂಡು ವೆರೈಟಿ ತಿಂಡಿಗಳು ಮಾಡ್ಕೊಬೋದು. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು, ಒಂದೇ ಸರಿ ನೀರು ಹಾಕ್ಕೊಬಾರ್ದು, ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು ಈ ರೀತಿ. ಈಗ ಎಣ್ಣೆ ಕಾದಿದೆ ನೋಡಿ, ಬನ್ನಿ ಈ ರೀತಿ ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಉಕ್ಕೊಂಡು ಬರ್ತಿದೆ. ಇವಾಗ ನೋಡಿ ಯಾವ ಥರ ಬಂದಿದೆ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಯಾವ ಥರ ಬಂದಿದೆ ನೋಡಿ, ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಅವರೆಬೇಳೆ ಎಷ್ಟು ಚೆನ್ನಾಗಿ ಕಾಣ್ತಿದೆ, ತುಂಬ ಗರ್ಗರಿಯಾಗಿದೆ. ವಾವ್, ತುಂಬ ಟೇಸ್ಟಿಯಾಗಿ ಬಂದಿದೆ ನೋಡಿ. ತುಂಬ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ, ನೋಡೋಕ್ಕೂ ತುಂಬ ಲುಕ್ ಇದೆ. ನುಗ್ಗೆ ಸೊಪ್ಪು ಭಾಳ ಕಬ್ಬಿಣದ ಅಂಶ ಇದೆ, ಮಾಡ್ಕೊಳ್ಳಿ. ನೋಡಿ ಈ ಚಾನಲ್ ನೋಡಿ, ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.